ಅನ್ನೋದ್ರ ಮ್ಯಾಗ ಒಂದು 480 ಏನಂತಾರಲ್ಲಿ ಪಂಡಿತ್ ಪೀತಾಂಬರಜಿಯವರು, ನತಶ್ಯ ಪ್ರಾಣ ಹೃತ್ಕಾಮಂತೆ ಹೃತ್ತೈವ ಸಮವಿಲಿಯಂತೆ. ಜ್ಞಾನಿಯ ಪ್ರಾಣವು ಗಮನ ಮಾಡುವುದಿಲ್ಲ. ಅಜ್ಞಾನಿಯಂತೆ ಜ್ಞಾನಿ ಪ್ರಾಣ ಎಲ್ಲಿ ಬ್ಯಾರೆ ಲೋಕಕ್ಕೋ ಇನ್ನೊಂದು ದೇಹಕ್ಕೋ ಹಿಂಗೇನರೆ ಎಲ್ಲರೆ ಹೋಗ್ತದನಂದ್ರ ಹೋಗುವುದಿಲ್ಲದು. ಮತ್ತೇನೆಂದರೆ ಮರಣವಾದ ಸ್ಥಾನದಲ್ಲಿಯೇ ಲೀನವಾಗುತ್ತದೆ. ಎಲ್ಲಿ ಮರಣ ಆಗ್ಯದ ಅದೇ ಜಾಗನಾಗ ಯಾತ್ಯಾಚರಂದಿದ ಆಗಿತ್ತು ಆತಾತ ಹಂಚಿ ಹೋಗಿಬಿಡ್ತದಲ್ಲೇ. ಮಣ್ಣಿಂದ ಮಣ್ಣಿಗೆ, ನೀರಿಂದ ನೀರಿಗೆ, ಬೆಂಕಿದ ಬೆಂಕಿಗೆ, ಗಾಳಿದ ಗಾಳಿಗೆ, ಆಕಾಶದ ಆಕಾಶಕ್ಕೂ ಯಾತ್ಯಾತ್ರಿಂದ ಆಗಿತ್ತಿದು ಆ ಮರಣ ಕಾಲದಲ್ಲೇ ಅಲ್ಲೇ ಏನಾಗ್ತದೆ, ಲಯ ಆಗಿ ಹೋಗುತ್ತದೆ. ಮರಣವಾದ ಸ್ಥಾನದಲ್ಲಿ ಲೀನವಾಗುತ್ತದೆ ಇತ್ಯಾದಿ ವೇದ ವಾಕ್ಯಗಳು ಡಂಗೂರ ಸಾರುತ್ತಿವೆ. ಯಾಕ ವೇದ ಪ್ರಮಾಣದದು ಡಂಗೂರು ಹೊಡೆದು ಹೇಳ್ಯದ, ಜ್ಞಾನಿ ಪ್ರಾಣ ಉತ್ಕ್ರಮಣ ಮಾಡಂಗಿಲ್ಲ. ಎಂದು ಹೇಳುತ್ತಾರೆ. ಆದರೆ ಇದು ಸಂಭವಿಸುವುದಿಲ್ಲ. ಯಾಕೆಂದರೆ ವೇದದ ಡಂಗೂರವು ಈ ಪ್ರಕಾರವಿರುತ್ತದೆ. ಜ್ಞಾನಿಯ ಪ್ರಾಣವು ಅನ್ಯ ಲೋಕದಲ್ಲಿ ಆಗಲಿ ಅಥವಾ ಈ ಲೋಕದ ಮತ್ತೊಂದು ಶರೀರದಲ್ಲಿ ಆಗಲಿ ಗಮನ ಮಾಡುವುದಿಲ್ಲ. ಮತ್ತೇನೆಂದರೆ ಅದೇ ಸ್ಥಾನದಲ್ಲಿ ಆ ಪ್ರಾಣವು ಅಂತಃಕರಣ ಹಾಗೂ ಇಂದ್ರಿಯಗಳ ಸಹಿತವಾಗಿ ಲೀನವಾಗುತ್ತದೆ. ಆದರೆ ಪ್ರಾಣವು ಗಮನ ಮಾಡಲಾರದ ಹೊರತು ಅನ್ಯ ಶರೀರದ ಪ್ರಾಪ್ತಿಯು ಸಂಭವಿಸುವುದಿಲ್ಲ. ಆ ಪ್ರಾಣ ಹೋಗಿತ್ತಂದ್ರೆ ಮತ್ತೊಂದು ಶರೀರ ಪ್ರಾಪ್ತಿ ಆಗ್ತಿತ್ತು, ಪ್ರಾಣೇ ಹೋಗಿಲ್ಲ. ಎಲ್ಲ ಇದು ಮುಖ್ಯ ಏನು, ಪ್ರಾಣದ ವಾಹನ. ಆದ್ದರಿಂದ ಜ್ಞಾನಿಗೆ ಪ್ರಾರಬ್ಧ ಶೇಷದಿಂದ ಬೇರೆ ಅನ್ಯ ಶರೀರಗಳಾಗುತ್ತವೆ ಎಂದು ಹೇಳುವುದಂತೂ ಸಂಭವಿಸುವುದಿಲ್ಲ. ಮತ್ತೇನೆಂದರೆ ಇದಕ್ಕೆ ಸಮಾಧಾನ ಈ ಪ್ರಕಾರವಿರುತ್ತದೆ. ಸಮಾಧಾನ ಏನದಪ್ಪ ಅಂತ ಕೇಳಿದ್ರೆ, ಎಲ್ಲಿ ಅನೇಕ ಶರೀರಗಳನ್ನು ಆರಂಭ ಮಾಡುವಂಥ ಒಂದೇ ಕರ್ಮವಿರುವುದು, ಒಂದು ಕರ್ಮದಲ್ಲಿ ಅಷ್ಟು ಏನದ ಬಲ ಇರ್ತದ. 5-6 ಜನ್ಮ ಕೊಡ್ಬೇಕಂತ ಒಂದೊಂದು ಕರ್ಮದಲ್ಲಿ ಅಷ್ಟ ಪ್ರಾಮುಖ್ಯ ಇರ್ತಾವ. ಹಂಗಂದ್ರೆ ಆ ಕಾರ್ತಿಕೇಯ ಸ್ವಾಮಿ ದರ್ಶನ ಯಾರು ಮಾಡ್ಕೊಂಬಂದರ ಅದು ಪ್ರಾಯ ಯಾವಾಗಪ್ಪ ಅಂದ್ರೆ ಜನವರೆಗಿರ್ತದದು. ಆ ದರ್ಶನ ಮಾಡ್ಕೊಂಬಂದ್ರೆ ಅವ್ರಿಗೆ ಮಾತ್ರ ಒಂದೇ ಕರ್ಮ 5-6 ಜನ್ಮ ಕೊಡುವಂತ ಸಾಮರ್ಥ್ಯ ಇರ್ತದ ಅದ್ರೊಳಗೆ. ಅದಕ್ಕೆ ಏನ್ರಿ ಒಂದೇ ಕರ್ಮವಿರುವುದು ಏನು, ಎಲ್ಲಿ ಅನೇಕ ಶರೀರಗಳನ್ನು ಆರಂಭ ಮಾಡುವಂಥ ಒಂದೇ ಕರ್ಮವಿರುವುದು, ಅಲ್ಲಿ ಶ್ರವಣ ಮಾಡಿದಾಗ್ಯಾದರೂ ಕೊನೆಯ ಶರೀರದಲ್ಲಿ ಜ್ಞಾನವಾಗುತ್ತದೆ ಹೊರತು ಅದಕ್ಕಿಂತಲ ಪೂರ್ವ ಶರೀರದಲ್ಲಿ ಜ್ಞಾನವಾಗುವುದಿಲ್ಲ. ಹಿಂಗ ಅನೇಕ ಜನ್ಮಗಳನ್ನು ಕೊಡುವಂತ ಒಂದು ಕರ್ಮಜರ ಪ್ರಾರಬ್ಧಿತ್ತು ಅಂದ್ರೆ ಅವಾಗ ಜ್ಞಾನ ಶರೀರದ ಪೂರ್ವ ಜನ್ಮದಲ್ಲಿ ಜ್ಞಾನ ಆಗುವುದಿಲ್ಲ, ಅದು ಕೊನೆ ಜನ್ಮದಲ್ಲಿ ಜ್ಞಾನ ಆಗ್ತದದು ಏನ್ರಿ. ಅದಕ್ಕಿಂತಲೂ ಪೂರ್ವ ಶರೀರದಲ್ಲಿ ಜ್ಞಾನವಾಗುವುದಿಲ್ಲ. ಯಾಕೆಂದರೆ ಅನೇಕ ಶರೀರಗಳನ್ನು ಆರಂಭ ಮಾಡುವಂತ ಪ್ರಾರಬ್ಧ ಕರ್ಮವೇ ಜ್ಞಾನಕ್ಕೆ ಏನಾಗ್ತದ, ಪ್ರತಿಬಂಧಕವಾಗುತ್ತದೆ.
ಅದೇನಾಗ್ತದ, ಜ್ಞಾನಕ್ಕೆ ಪ್ರತಿಬಂಧಕ ಆಗ್ತದ, ಜ್ಞಾನ ಆಗ್ಬಿಡಂಗಿಲ್ಲ. ಅದು ಪ್ರಾರಬ್ಧ ಕರ್ಮ. ಇನ್ನೂ ನನ್ನ ಶರೀರ ಕುಡಿದು ನನ್ನ ಬಾಕಿ ಅದ, ಜ್ಞಾನ ಆಗ್ಬಿಡಂಗಿಲ್ಲ. ಅದು ಜ್ಞಾನಕ್ಕೆ ಪ್ರತಿಬಂಧಕ ಮಾಡ್ತದ. ಪ್ರಾರಬ್ಧ ಕರ್ಮವೇ ಜ್ಞಾನಕ್ಕೆ ಪ್ರತಿಬಂಧಕವಾಗುತ್ತದೆ. ಹೇಗೆಂದರೆ, ಇಲ್ಲೊಂದು ಟಿಪ್ಪಣಿ ಅದು ನೋಡ್ರಿ, ಎಷ್ಟು 481. ಏನ್ ಹೇಳ್ತಾರ್ರಿ? ಜ್ಞಾನಕ್ಕಿರುವ ತ್ರಿವಿಧ ಪ್ರತಿಬಂಧಕಗಳ ನಿವೃತ್ತಿಯ ಉಪಾಯ ಸಹಿತವಾದ ವರ್ಣನವನ್ನು ಶ್ರೀ ಪಂಚದಶಿಯಲ್ಲಿರುವ ಧ್ಯಾನ ದೀಪದಲ್ಲಿ ಬರೆದಿರುತ್ತೇವೆ. ಮತ್ತು ಅವುಗಳ ನಾಮ ಮಾತ್ರ ಕಥನವನ್ನು ಪೂರ್ವ ಅಂದ್ರೆ 5ನೇ ತರಂಗದಲ್ಲಿರುವ 318ನೇ ಟಿಪ್ಪಣದಲ್ಲಿ ನಾವು ಮಾಡಿಕೊಂಡು ಬಂದಿರುತ್ತೇವೆ. ಪ್ರಾರಬ್ಧ ಕರ್ಮವೇ ಜ್ಞಾನಕ್ಕೆ ಪ್ರತಿಬಂಧಕವಾಗುತ್ತದೆ. ಹೇಗೆಂದರೆ, ಒಂದೇ ಕಡ ವಿಷಯಗಳಲ್ಲಿ ಆಸಕ್ತಿ, ಎರಡನೇದ್ದು ಬುದ್ಧಿಮಂದತ್ವ, ಮೂರನೇದ್ದು ಭೇದವಾದಿಗಳ ವಚನದಲ್ಲಿ ವಿಶ್ವಾಸ. ಇವೇನದು? ಇವು ಮೂರು: ವಿಷಯಗಳಲ್ಲಿ ಆಸಕ್ತಿ, ಬುದ್ಧಿಯ ಮಂದತ್ವ, ಭೇದವಾದಿಗಳ ವಚನಗಳಲ್ಲಿಯೇ ವಿಶ್ವಾಸ. ಭೇದವಾದಿಗಳ ಮಾತು ಕೇಳುವುದು. ಈ ಮೂರು ಯಾವ ಪ್ರಕಾರ ಜ್ಞಾನಕ್ಕೆ ಪ್ರತಿಬಂಧಕಗಳಾಗಿರುತ್ತವೆಯೋ, ಇವು ಮೂರು ಜ್ಞಾನಕ್ಕೆ ಏನಾಗ್ಯಾವ್ರಿ? ಪ್ರತಿಬಂಧಕ ಆಗ್ಯಾವ. ನಿಜಗುಂಡ್ರು ಹೇಳಿಲ್ಲ, ಜಡ ಬುದ್ಧಿ, ಜನಸಂಘ, ವಿಷಯಾಸಕ್ತಿ, ಬಿಡದೆ ಮಾಡುವ ತರ್ಕ, ಅಭಿಮಾನ, ಕಡು ಚಪಲತೆಗೂಡಿ ಇವು ಇದ್ದು ಅಂದ್ರೆ ಇವಕ್ಕೆ ವರ್ತಮಾನ ಪ್ರತಿಬಂಧಕ ಅಂತ ಹೇಳ್ಯಾರವ್ರು. ಇದು ವರ್ತಮಾನ ಪ್ರತಿಬಂಧಕ. ಇನ್ನು ಭೂತ ಪ್ರತಿಬಂಧಕ ಏನ್ ಹೇಳ್ಯಾರಪ್ಪ ಅಂತ ಕೇಳಿದ್ರಲ್ಲಿ ಅವರು, ವಿರತಿಯೊಳಕಿಳ ಸಂಸರಣವನ್ನುಳಿದು ನಿಗಮನಿಷ್ಠ ಗುರುವಿನಿಂದ ನಿಗಮಾರ್ಥವರಿಯಲು ಪರೋಕ್ಷವಾಗದು. ಯಾಕಂದ್ರೆ ಮುನ್ನಿನ ಅಬಲಾದಿ ಸಂಸ್ಮರಣವೇ ಮುಂಬರುವುದರಿಂದ. ಅವೆಲ್ಲ ಶ್ರವಣ ಕಾಲದಲ್ಲಿ ಅವೆಲ್ಲ ಬಂದು ಮುಂದೆ ನಿಂದಿರ್ಲಿಕ್ಕತ್ತು ಅಂದ್ರೆ ಅದಕ್ಕೆ ಏನಾಗ್ತದಪ್ಪ ಅಂತ ಕೇಳಿದ್ರೆ ಅದಕ್ಕೆ ಭೂತ ಪ್ರತಿಬಂಧಕ. ಜ್ಞಾನ ಆಗ್ಬಿಡಂಗಿಲ್ಲ ಅದು. ಅದು ಭೂತ ಪ್ರತಿಬಂಧಕ ಹಿಂದಿಂದ ಬಂದು. ಅದಕ್ಕೆ ಪಂಚದಶಿಯಲ್ಲಿ ಹೇಳಿದ್ರೆ, ಅತಿಥೇನಪಿ ಮಹಿಷಿ ಸ್ನೇಹೇನ ಪ್ರತಿಬಂಧ. ಒಬ್ಬವನು ಗೃಹಸ್ಥಾಶ್ರಮದಲ್ಲಿದ್ದಾಗ ಒಂದು ಎಮ್ಮಿ ಕಟ್ಟಿದ್ದ. ಎಮ್ಮಿಗೆ ಬಹಳ ವ್ಯವಸ್ಥೆ ಮಾಡ್ತಿದ್ದ, ಜಳಕ ಮಾಡಿಸೋದು, ಅದ್ರ ಮ್ಯಾಗ ಅದಕ್ಕೆ ಯಾವಾಗಲೂ ಬಹಳ ಪ್ರೀತಿ ಇಟ್ಟು ಅದಕ್ಕೆ ಸಲುವಿದ್ದ. ಮುಂದೇನು ಅವನ ಪುಣ್ಯ ವಿಶೇಷದಿಂದ ವೈರಾಗ್ಯ ಬಂದು ಸನ್ಯಾಸ ತಗೊಂಡು ಹೋಗಿ ಗುರುಗಳ ಮುಂದೆ ಶಾಸ್ತ್ರ ಕೇಳಗತ್ತನ ಎಮ್ಮಿನೇ ಬಂದು ಮುಂದಿಂದಿರ್ಲಿಕತ್ತದ. ಗುರುಗಳಿಗೆ ಗೊತ್ತಾಯ್ತು ಇವನು ಮುಖ ಅರಳವಲ್ದು, ಯಾವುದೋ ಟೆನ್ಷನ್ದಾಗ ಅದ ನೀವ ಅಂತ. ಯಾಕ? ಆಕೃತಿ ದೇವೋ ಹೃದಯ ಭಾವ. ಆ ಕೃತಿ ಮ್ಯಾಗ ಇವನು ಹೃದಯ ಹಿಂಗಾದಂತ ಗುರ್ತು ಹಿಡಿತಾರೆ ಗುರುಗಳು. ಕೇಳಿದ್ರು, ಅಲ್ಲಪ್ಪ ನಾ ಹೇಳೋದು ನಿನಗೆ ತಿಳಿಗತ್ತದೋ ಇಲ್ಲೋ? ಯಪ್ಪ ತಿಳ್ಕೊಬೇಕತ್ತೆ ಕುಂತೀನಿ, ನೀವು ತಿಳಿಸಬೇಕೆ ಅಂತೀರಿ, ಆದ್ರೆ ನನ್ನ ಮುಂದೆ ಎಮ್ಮಿನೇ ಬಂದು ನಿಂದಿರ್ಲಿಕತ್ತದ್ರಿ ಅಂದ್ರು. ಖರೇಕ್ ಮನುಷ್ಯ ಇದ್ದವ. ಯಾಕಂದ್ರ ಗೃಹಸ್ಥಾಶ್ರಮದಲ್ಲಿದ್ದಾಗ ಆ ಎಮ್ಮಿ ಸಾಕಿದ್ದಲ್ಲ, ಆ ಎಮ್ಮಿನೇ ಬಂದು ಮುಂದೆ ನಿಂದಿರ್ಲಿಕತ್ತದ. ಇದಕ್ಕೇನಂತಾರ? ಭೂತ ಪ್ರತಿಬಂಧಕ. ಅದಕ್ಕೆ ಗುರುಗಳು ಏನ್ ಹೇಳಿದ್ರು, ಅದು ಎಮ್ಮಿಯಲ್ಲಿ ಏನ್ ನೋಡ್ತಪ್ಪ, ಎಮ್ಮಿ ಶರೀರ ಏನದದು? ಅನ್ನಮಯ ಕೋಶ ಅದದು, ಅದು ಆತ್ಮ ಅಲ್ಲ. ಯಾಕಂದ್ರೆ ಅದು ಕಾರ್ಯವಾದ್ದರಿಂದ. ಅದ್ರೊಳಗೆ ಪ್ರಾಣಮಯ ಕೋಶದ, ಅದನ್ನು ಆತ್ಮ ಅಲ್ಲ, ಅದು ಜಡವಾದ್ದರಿಂದ. ಗುರುಗಳು ಸುಮ್ಮನೆ ಬಿಡಂಗಿಲ್ಲ, ಅವ್ರಿಗೆ ತಿಳಿಸೇ ಬಿಡ್ತಾರ ಅವರು.
ಇನ್ನು ಅದ್ರೊಳಗೆ ಮನೋಮಯ ಕೋಶ ಅದ, ಅದು ಏನದ ಕರ್ಣವಾದ್ದರಿಂದ, ಅದು ಕರ್ಣ ಆದ್ದರಿಂದ ಅದು ಆತ್ಮ ಅಲ್ಲ. ಇನ್ನು ಅದರೊಳಗ ವಿಜ್ಞಾನಮಯ ಕೋಶ ಅದ, ಅದು ಕರ್ತ ಆಗಿರೋಣದರಿಂದ ಅದು ಆತ್ಮ ಅಲ್ಲ. ಇನ್ನು ಅದರೊಳಗೆ ಮತ್ತ ಆನಂದಮಯ ಕೋಶ ಅದ, ಅದು ಕ್ಷಣಿಕವಾದ್ದರಿಂದ ಅದನ್ನು ಆತ್ಮ ಅಲ್ಲ. ಅವ ಅಂದ, ಅಲ್ರಪ್ಪ ಈ ಪಂಚಕೋಶಗಳೇ ನನ್ನ ಅನುಭವಕ್ಕೆ ಬರ್ತಾವ, ಆತ್ಮನೇ ಅನುಭವಕ್ಕೆ ಬರುವಲ್ವಲ್ಲ. ಅವಾಗ ಗುರುಗಳು ಹೇಳಿದ್ರು, ಆತ್ಮ ಅನುಭವಕ್ಕೆ ಬರಂಗಿಲ್ಲ, ಪಂಚಕೋಶನೇ ಅನುಭವಕ್ಕೆ ಬರ್ತಾವಂತಿಯಲ್ಲ. ಯಾವ ಈ ಪಂಚಕೋಶಗಳನ್ನು ಯಾವ ಅನುಭವದಿಂದ ನೀನು ಅನುಭವಿಸಿದೆಯೋ ಆ ಅನುಭವ ರೂಪನೇ ಆತ್ಮನಿದ್ದಾನೆ. ಅನುಭವ ಒಂದು ಬೇರೆ, ಆತ್ಮ ಒಂದು ಬೇರೆ ಅಲ್ಲ. ಅವಾಗ ಅವನಿಗೆ ಜ್ಞಾನ ಆಯ್ತು. ಅದು ಭೂತ ಪ್ರತಿಬಂಧಕ ಇತ್ತಂದ್ರೆ ಏನಾಗ್ತದ, ಜ್ಞಾನ ಆಗ್ಬಿಡಂಗಿಲ್ಲ. ಅಲ್ಲಿ ಹೇಳ್ಯಾರ ಅವರು, ವರ್ತಮಾನ ಪ್ರತಿಬಂಧಕ, ಭೂತ ಪ್ರತಿಬಂಧಕ, ಭಾವಿ ಪ್ರತಿಬಂಧಕ. ಭಾವಿ ಪ್ರತಿಬಂಧಕ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ಅವ್ರು ಹೇಳ್ಯಾರ, ಅಲ್ಲಿ ಇಲ್ಲಿ ವಿಲಕ್ಷಣ ಪ್ರಾರಬ್ಧ ಹೇಳೋರದವರು. ಅಲ್ಲಿ ಮುಂದೆ ಕೆಲವು ಜನ್ಮವನ್ನುಂಟು ಮಾಡುವ ಆರಬ್ಧ. ವಿಲಕ್ಷಣ ಪ್ರಾರಬ್ಧ ಅಂದ್ರೆ ಮುಂದೆ ಕೆಲವು ಜನ್ಮವನ್ನುಂಟು ಮಾಡುವ ಆರಬ್ಧ. ಕುಂದದೆ ಮನನವಿರಲು ಕಾಣಿಸದು ನಿಜಾನಂದ ವಾರಿದಿ ಬೋಧವದರಿಂದ. ಅದಕ್ಕಿಲ್ಲಿ ಏನ್ ಹೇಳ್ತಾರ್ರಿ, ಜ್ಞಾನಕ್ಕೆ ಅಗಾಮಿ ಪ್ರತಿಬಂಧಕವಾಗಿರುತ್ತದೆ. ಈ ರೀತಿಯಾಗಿ ಜ್ಞಾನಕ್ಕೆ ಪ್ರತಿಬಂಧಕವಾದ ಪ್ರಾರಬ್ಧವು ಎಲ್ಲಿ ಇರುವುದು ಅಲ್ಲಿ ಜ್ಞಾನದ ಸಾಧನಗಳಾದ ಶ್ರವಣಾದಿಗಳು ಇದ್ದಾಗ್ಯಾದರೂ ಕೂಡ ಜ್ಞಾನವಾಗುವುದಿಲ್ಲ. ಜ್ಞಾನದ ಸಾಧನಗಳಾದ ಶ್ರವಣಾದಿಗಳು ಅದಾವು, ಯಾಕೆ ಜ್ಞಾನ ಆಗಲಿಲ್ಲ? ಪ್ರತಿಬಂಧಕ. ಅದು ಜ್ಞಾನ ಆಗಬಿಡಂಗಿಲ್ಲ. ಅದೇನಂತದ, ನಾ ಇನ್ನೂ ಜನ್ಮ ಕೊಡುವುದು ನನ್ನ ಬಾಕಿ ಐತಿ, ನೀ ಗಡಬಡ ಮಾಡ್ಬೇಡಂತದು. ಅದಕ್ಕೇನಂತಾರೆ, ಪ್ರಾರಬ್ಧವು ಎಲ್ಲಿ ಇರುವುದೋ ಅಲ್ಲಿ ಜ್ಞಾನದ ಸಾಧನಗಳಾದ ಶ್ರವಣಾದಿಗಳು ಇದ್ದಾಗ್ಯಾದರೂ ಕೂಡ ಜ್ಞಾನವಾಗುವುದಿಲ್ಲ. ಮತ್ತೇನೆಂದರೆ, ಪ್ರತಿಬಂಧಕವು ದೂರವಾದ ಕೂಡಲೇ ಪ್ರಾರಬ್ಧ ಕೆಲಸ ಏನು, ಜನ್ಮ ಕೊಡೋದು. ಜನ್ಮ ಕೊಡ್ತು, ಪ್ರಾರಬ್ಧ ಅಂತ್ಯ ಆಯ್ತು. ಪ್ರಾರಬ್ಧ ಮತ್ತೇನೆಂದರೆ, ಪ್ರತಿಬಂಧಕವು ದೂರವಾದ ಕೂಡಲೇ ಪ್ರಥಮ ಜನ್ಮದಲ್ಲಿ ಮಾಡಲ್ಪಟ್ಟ ಶ್ರವಣಾದಿಗಳಿಂದಲೇ ಮತ್ತೇನು ಮುಂದೆ ಹೋಗ್ಯವ, ಮತ್ತಲ್ಲಿ ಶ್ರವಣ ಮನನ ನಿಧಿಧ್ಯಾಸನ ಮಾಡ್ಬೇಕಾಗಿಲ್ಲ. ಏನು ಪೂರ್ವದಲ್ಲಿ ಶ್ರವಣಾದಿಗಳು ಮಾಡಿದ್ದೋ ಅದೇ ಏನಾಯ್ತು, ಸೂಕ್ಷ್ಮ ಆ ಸಂಸ್ಕಾರ ರೂಪದಿಂದ ಇದ್ದು ಮುಂದಲ್ಲಿ ಯಾವಾಗ ಪ್ರಾರಬ್ಧ ಅಂತ್ಯ ಆಯ್ತು ಆ ಪೂರ್ವದಲ್ಲಿ ಮಾಡಿದ ಸಾಧನೆಗಳೇ ಅಲ್ಲಿ ಸೆಟ್ ಆಗಿಬಿಡ್ತಾವ್. ಅಲ್ಲಿ ಮುಂದೆ ಮತ್ತವ ಶ್ರವಣ ಮನನ ನಿಧಿಧ್ಯಾಸನ ಮಾಡೋ ಹರಕತ್ತಿಲ್ಲ. ಶ್ರವಣಾದಿಗಳಿಂದಲೇ ಅನ್ಯ ಶರೀರದಲ್ಲಿ ಜ್ಞಾನವಾಗುತ್ತದೆ. ಹೇಗೆಂದರೆ, ವಾಮದೇವನು ಇಲ್ಲಿ ಪ್ರಮಾಣ ಕೊಟ್ಟರು ನೋಡ್ರಿ, ವಾಮದೇವನೊಬ್ಬೊಂದು ಆಗ್ಯದ ಒಂದಲ್ಲಿ. ವಾಮದೇವನು ಪೂರ್ವ ಜನ್ಮದಲ್ಲಿ ಅನ್ನೋದ್ರ ಮ್ಯಾಗ ಒಂದು ಟಿಪ್ಪಣಿ ಅದ, 483. ಇಲ್ಲಿ ವಾಮದೇವ ಶಬ್ದದಿಂದ ವೃಷಭದೇವನ ಪುತ್ರನಾದ ಭರತಗ 3 ಜನ್ಮಕ್ಕ ಜ್ಞಾನ ಆಗ್ಯದ ನೋಡ್ರಿ. ಜಡಭರಿತ ಅಂತೇನು ಬರ್ತಾನಲ್ಲ, ಅವ ವೃಷಭದೇವನ ಪುತ್ರನಾದ ಭರತ ರಾಜನಾದರೂ ಏನಂತಾರೆ, ರಾಜನದಾದರೂ ಗ್ರಹಣವಿರುತ್ತದೆ. ಏನದು? 3ನೇ ಜನ್ಮಕ್ಕೆ ಜ್ಞಾನ ಆದದ್ದು. ಪೈಲೆ ಬೇಕಾದಷ್ಟು ಶ್ರವಣಾದಿಗಳು ಮಾಡಿದ, ಆದರೂ
ಇನ್ನು ಪ್ರಾರಬ್ಧ ಏನಿತ್ತದು ಕರ್ಮ ಇನ್ನು ಜನ್ಮ ಕೊಡುದಿತ್ತು. ಭರತನಿಗಾದರೂ ಕೂಡ 3 ಜನ್ಮಗಳಿಗೆ ಕಾರಣವಾದ ಪ್ರಾರಬ್ಧ ಶೇಷವೂ ಇತ್ತು. ಅದರಿಂದ ಜ್ಞಾನಕ್ಕೆ ಬೇಕಾದ ಸಾಧನ ಸಾಮಗ್ರಿಗಳು ಇದ್ದಾಗ್ಯಾದರೂ ಏನಾಗಲಿಲ್ಲ, ಇದ್ದಾಗ್ಯಾದರೂ ಕೂಡ ಜ್ಞಾನವಾಗಲಿಲ್ಲ. ಯಾಕ? ಆ ಪ್ರಾರಬ್ಧ ಪ್ರತಿಬಂಧಕ ಮಾಡಿತ್ತು. ಯಾವಾಗ ಜನ್ಮ ಕೊಡ್ತು ಪ್ರಾರಬ್ಧ ಅಂತ್ಯ ಆಯ್ತು. ಆ ಪ್ರಾರಬ್ಧ ಅಂತ್ಯ ಆದ ಬಳಿಕ ಮತ್ತೆ ಪುನಃ ಶ್ರವಣ ಮನನ ಮಾಡ್ಬೇಕ ಹರ್ಕತ್ತಿಲ್ಲವ. ಏನ್ ಪೂರ್ವ ಸಾಧನ ಇತ್ತು ಅದುವೇ ಸಂಸ್ಕಾರ ರೂಪದಿಂದ ಇದ್ದು ಅಲ್ಲಿ ಉದ್ಭೂತ ಆಗಿಬಿಡ್ತು. ಉದ್ಭೂತ ಆಗಿ ಜ್ಞಾನೋದಯ ಆಯ್ತು. ಅದರಂತೆ 3ನೇ ಜನ್ಮದಲ್ಲಿ ಉಪದೇಶವಿಲ್ಲದೆಯೇ ಹೇಳ್ಯಾರ ನೋಡ್ರಿ. ಆ 3ನೇ ಜನ್ಮದಲ್ಲಿ ಉಪದೇಶ ಮಾಡಬೇಕು, ಅವ ಕೇಳಬೇಕು, ಹಿಂಗಿಲ್ಲ. ಅಲ್ಲಿ ಪೂರ್ವ ಜನ್ಮದೇನು ಗುರುಗಳು ಹೇಳಿರು ಅವ ಕೇಳಿದ್ದ ಸೂಕ್ಷ್ಮ ಶರೀರದೊಳಗೆ ಇರ್ತದದು. ಅದು ಸಂಸ್ಕಾರ ರೂಪದಿಂದ. ಈಗ ನೋಡ್ರಿ, ಈಗ ಹುಟ್ಟುತ್ತಲೇ ಸಣ್ಣವ್ರು ಇರ್ಲಿಕ್ಕಾಗಿ ಇದ್ರಾಗ ವೇದಾಂತದೊಳಗೆ ಬಂದಾರಂದ್ರ ಹಿಂದಿಂದ ಅವ್ದು ಎಷ್ಟು ತಯಾರಿ ಅದ ಅಂತ. ಯಾಕ? ಕಾರ್ಯದೃಷ್ಟ ಕಾರಣ ಅನುಮಾನ. ಕಾರ್ಯನು ಇಲ್ಲಿ ವೇದಾಂತ ಧಡ 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 ತಿಳಿಲಿಗತ್ತದ ಈ ಸಣ್ಣ ವಯಸ್ಸದೊಳಗೆ. ಅದಕ್ಕೆ ಕಾರಣ ಏನು? ಹಿಂದ ಶ್ರವಣಾದಿಗಳು ಮಾಡ್ಯಾನಂತ ಸಿದ್ಧ. ಅದು ಹಿಂದಿನ ಇಲ್ಲಿ ಫಲ ಆಗುವುದೇ ಇಲ್ಲದು. ಓಂ ನಮಃ ಶಿವಾಯ ಅಪ್ಪರ. ಗುರುನಾಥ ಶರಣು ಶರಣು ಎಲ್ಲರಿಗೆ ಶರಣಾರ್ಥಿ. ಹಿಂದಿನ ಜನ್ಮದ ಸಂಸ್ಕಾರ ಈ ಜನ್ಮದಾಗಿತ್ತಪ್ಪ ಅಂದ್ರೆ ಪೂರ್ವ ಜನ್ಮ ಸಂಸ್ಕಾರದ ಬಲದಿಂದ ಅವ ಎಲ್ಲಿ ತನಕ ಅಭ್ಯಾಸ ಮಾಡಿರ್ತಾನ ಅದು ಹಂಗ ಕಾನ್ಸ್ಟೆಂಟ್ ಆಗಿ ಅಂದ್ರೆ ದೃಢವಾಗಿ ಅವನ್ ಜೊತೆಗೇನೆ ಇರ್ತೈತೆ ಅನ್ನಂಗ ಆತಲ್ರಿ. ಅಂದಂಗ ಆಯ್ತಂದ್ರ ಪರಂತಾಯ್ತು ಅದಾನೇ. ಹೌದಾ? ಅಂದ್ರೆ ಇದಕ್ಕ ಲೌಕಿಕ ಉದಾಹರಣೆ ನನಗ ತಿಳಿದಿದ್ದ ವಿಷಯ ಏನಂತಂದ್ರೆ, ಈಗ ಒಬ್ಬ ಸರ್ಕಾರಿ ನೌಕರ ಇರ್ತಾನ. ಆ ಸರ್ಕಾರಿ ನೌಕರನಿಗೆ ಈ ಊರಿನಿಂದ ಮತ್ತೊಂದು ಊರಿಗೆ ಟ್ರಾನ್ಸ್ಫರ್ ಆಗ್ತಾನ. ಅವನಿಗೆ 1-2-3 ಮಕ್ಕಳು ಅದಾರ. ಈ ಊರಾಗ 6 ತಿಂಗಳ ಸಾಲಿ ಕಲ್ತಾರ. ಶಾಲ್ಯಾಗ ಹೆಸರು ಬರ್ಸಿದ್ರು. ಈ ಟ್ರಾನ್ಸ್ಫರ್ ಆದ ಕೂಡಲೇ ಇಲ್ಲಿದ್ದ TC ತಗೊಂಡು ಹೋಗಿ ಆ ಶಾಲ್ಯಾಗ ಹಚ್ಚಿದ್ರು. ಟ್ರಾನ್ಸ್ಫರ್ ಆಗಿತ್ತಲ್ಲೇ. ಅಂದ್ರ ಆ ಶಾಲ್ಯಾಗ ಹೆಸರು ಹಚ್ಚಾರಪ್ಪ ಅಂತಂದ್ರ ಈ ಶಾಲ್ಯಾಗ ಎಲ್ಲಿ ತನ ಕಲ್ತಿದ್ರು ಅಲ್ಲಿ ತನ ಬಿಟ್ಟು ಮುಂದಿಂದ ಹೊಸ ಅಭ್ಯಾಸ ಎಲ್ಲಿಗೆ ನಿಂತೈತೆ ಅಲ್ಲಿದ್ದ ಮತ್ತ ಸ್ಟಾರ್ಟ್ ಆತು ಅಂತ ತಿಳಿದಂಗತೇನ್ರಿ ಇದು? ಹೌದು. ಮತ್ತೇನ್ ಬಾಟ್ ಮೊನ್ನೆ ತಿಳಿದುಕೊಂಡಿರ್ಬೇಕ ಅಲ್ಲಿ ಹೋಗಿ ಅವರು. ಅದನ್ನೇ ಸ್ವಲ್ಪ ಸ್ಪಷ್ಟೀಕರಣ ಮಾಡ್ಕೊಂಡೆ ಅಪ್ಪವ್ರೆ. ಎಲ್ಲಿಗೆ ನಿಂತಿತ್ತು ಅಲ್ಲಿಗೆ. ಕೊಟ್ಟನ ಅವನಿಗೆ 4ನೇ ಪಾಸ್ ಆಗ 5ನೇ ತೋರಿ ಅಂತ ಹೇಳ್ರಿ. ನೀವು ಪರಮಾತ್ಮ ಹೇಳ್ತಾನ 4ನೇ ಪಾಸ್ ಆಗ 5ನೇ ಕ್ಲಾಸಿಗೆ ತೋರಿ ಮುಂದ ಮೆನ್ಷನ್ ಮಾಡ್ಯಾರ. 5ನೇ ಕ್ಲಾಸಿದಾಗ ತೋರಿ 5ನೇ ಕ್ಲಾಸ್ ತೋತಾರಿ ಮುಂದಿನ ಜನ್ಮದಾಗ್ರಿ. ಹೌದೌದು. 6 ತಿಂಗಳ ಆತ ಅಲ್ಲಿ ಓದಿದ್ದು ಕೂಡ ಮತ್ತೊಮ್ಮೆ ಇಲ್ಲಿ ಸ್ಟಾರ್ಟ್ ಆಗಲ್ಲ. ಹಿಂದಿನ ಸಂಸ್ಕಾರನೇ ಅದು ಜ್ಞಾಪಕದಲ್ಲಿ ಇರ್ತೈತಿ. ಅದೇ ಕಂಟಿನ್ಯೂ ಆಗುತ್ತೆ, ಅದೇ ಮುಂದುವರಿತದ. ಸತ್ಯ ಮಾತು. ಗುರುನಾಥ ಶಿವಾಯ. ಯಾಕಂದ್ರೆ ಪರಮಾತ್ಮ ಹೇಳ್ಯಾನವ ಅವನಿಗೆ ದುರ್ಗತಿ ಆಗೂಡಂಗಿಲ್ಲ ನಾ ಅಂತ ಹೇಳ್ಯಾನವ. ಯಾಕ? ಯೋಗ ಭ್ರಷ್ಟನಿಗೆ ಅವನಿಗೆ ನಾ ದುರ್ಗತಿ ಆಗೂಡಂಗಿಲ್ಲ, ಮುಂದೆ ರಿಸರ್ವೇಶನ್ ತೆಗೆದಿಟ್ಟಿನಿ ಅಂತ ಹೇಳ್ಯಾನವ. ಬರೋಬರ. ಶುಚೀನಾಂ ಶ್ರೀಮತಾಂಗೆ ಯೋಗ ಭ್ರಷ್ಟೋ ವಿಜಾಯತೆ. ಪವಿತ್ರವಾದ ಶ್ರೀಮಂತರ ಕುಲದಲ್ಲಿ ಜನ್ಮ ಮಾಡ್ತೀನಿ ಅವನಿಗೆ. ಬರೋಬರ. ಒಂದು ವೇಳೆ ಮನುಷ್ಯನಲ್ಲಿ ನಿಷ್ಕಾಮಿ ಇತ್ತಂದ್ರೆ ಜ್ಞಾನಿ ಹೊಟ್ಟಿಲೆ ಹುಟ್ಟಿಸ್ತೀನಿ ಅಂತ ಹೇಳ್ಯಾನ ಪರಮಾತ್ಮ. ಬರೋಬರ. ಇವ ಸುಬ್ಬಯ್ಯ ಶಾಸ್ತ್ರಿ ಯೋಗ ಭ್ರಷ್ಟನೇ ಅಲ್ರಿ. ಓರಪ್ಪ, ಸುಬ್ಬಯ್ಯ ಶಾಸ್ತ್ರಿ ಯೋಗ ಭ್ರಷ್ಟನೇ ಅಲ್ರಿ? ಹೌದು. ಮತ್ತೆ ಮುಂದೆ ಬಂದ್ರಿ ಶಿವಪುತ್ರ ಸ್ವಾಮಿ ಆಗ್ರಿ. ಉತ್ತರ ಎಂತದ್ ಬತ್ತು ಮುಂದೆ ಎಲ್ಲ ಸ್ವಾಮಿ ಆಗ್ಬಿಟ್ಟಿದ್ರು ಅವ್ರು.
ಹಾ ಮತ್ತ ನಿಜಗುಂಡ್ರ ಗ್ರಂಥಕ್ಕೆಲ್ಲ ಟೀಕಾ ತಾತ್ಪರ್ಯ ಬರೆದ್ರು. ಅದು ಸಾಮಾನ್ಯ ಮಾತೇನೋ ಅದು. ಹೌದೌದು, ಈ ಹಿಂದಿಂದ ಜಗತ್ತಿಗೆ ಎಲ್ಲ ಮಾರ್ಗದರ್ಶಕ ಬಂದಿರೋರು. ಹಾ ಅದು ಮುಂದೆ ಮತ್ತೆ ಅಲ್ಲಿದಿಂದ ಯಾಕೆ ಪ್ರಾರಬ್ಧ ಅದ್ರದ್ದೇನು ಕೆಲಸ ಅಂತ ಆಯ್ತಂದ್ರ ಆ ಹಿಂದಿನ ಸಾಧಗಳು ನಿಷ್ಫಲ ಆಗಂಗಿಲ್ಲ. ಇದು ಕ್ಲಿಯರ್ ಆಗ್ಬೇಕಾಗಿತ್ತು, ಆಯ್ತು ಮಾಡಿದ್ರಪ್ಪ. ಹಾ ಮತ್ರಿ ಬರೋಬರ್. ಹ್ಮ್ ಯಾವ್ದಾರ ವ್ಯರ್ಥ ಆಗ್ಬೋದು, ಇದು ವ್ಯರ್ಥ ಆಗಂಗಿಲ್ಲ. ಇದು ಪರಮಾತ್ಮ ಒತ್ತುಕೊಂಡನ ಸ್ವತಃ. ಹಾ ನೀ ಲೌಕಿಕ ಮಾಡೋದು ವ್ಯರ್ಥ ಆಗಬಹುದು, ಅದು ಗಣನೆ ಒಳಗಿಲ್ಲ. ಇದು ಮಾತ್ರ ಇದು ಏನು ಪಾರಮಾರ್ಥ ಕ್ಷೇತ್ರದೊಳಗೆ ಏನು ದುಡಿದಿದೆ ಇದು ವ್ಯರ್ಥ ಇಲ್ಲ. ಏನ್ರಿ ಇನ್ನೂ ಒಂದೆರಡು ಹಾಗೆ ವಸ್ತಿ ಆಗ್ಬೋದು. ವಸ್ತಿ ಅಂದ್ರೇನು ಜನ್ಮ ಆಗ್ಬೋದು. ಆದ್ರ ಆ ಊರು ಮುಟ್ಟಿ ಸಿದ್ದೇಶ್ವರ ಸ್ವಾಮಿಗಳು ಇನ್ ಜನ್ಮ ಆಗಲ್ರಿಪ್ಪ ಅವ್ರ. ಯಾರಿಗ್ರಿ? ಸಿದ್ದೇಶ್ವರ ಅವ್ರಿಗೆ, ಸಿದ್ದೇಶ್ವರ ಅಪ್ಪಗಳಿಗ್ರಿ. ಯಾಕ ಜನ್ಮಕ್ ಆಗಂಗಿಲ್ಲ, ಬರ್ಬೇಕಂದ್ರ ಬರ್ಬೇಕು ಅವ್ರು. ಇಲ್ಲ ಅದನ್ನ ಜ್ಞಾನಿಯತ್ತೆ ಹಿಂಗ್ ತಿಳ್ಕೊಂಡೇನ್ರಿಪ್ಪ. ಇಲ್ಲ, ಜೀವನ್ ಮುಕ್ತನ ಡ್ಯೂಟಿ ಅದದು. ಪ್ರಾರಬ್ಧ ಮ್ಯಾಗ ಅವ್ರದ್ದು ಅಧಿಕಾರ ಅದ. ಅವ್ರ ಅದು ಪ್ರಾರಬ್ಧ ಮ್ಯಾಗೆ ಅವ್ರದ್ದು ಅಧಿಕಾರ. ಬರ್ಬೇಕಂದ್ರ ಬರ್ಬೇಕು, ಬಿಡ್ಬೇಕಂದ್ರ ಬಿಡ್ಬೇಕು. ಬರ್ತಾರಂದ್ರ ಅವ್ರ ಸ್ವರೂಪ ಮರವೇ ಆಗಿರ್ಲ. ಅವ್ರಿಗೆ ಬರ್ತಾರಂದ್ರು ಅವರು ಮುಮುಕ್ಷುಗಳ ಉದ್ಧಾರಕ್ಕಾಗಿ ಬರ್ತಾರೆ. ಏನ್ರಿ? ಅವರು ಎಲ್ಲಿ ತನ ಒಂದು ಕಲ್ಪ ಪರ್ಯಂತರವಿದೆ, ಮೋಕ್ಷ ಆಗುದಿಲ್ಲ ಅವ್ರಿಗೆ. ಒಂದ್ ಕಲ್ಪ್ರಿ. ಇದೇ ಮೋಕ್ಷ ಆಯ್ತು, ಬರಂಗಿಲ್ಲ. ಜೀವನ್ ಮುಕ್ತನ ಡ್ಯೂಟಿ ಅದು, ಬರುದು ಹೋಗುದು. ಓಂ ನಮಃ ಬರೋಬರಪ್ಪ. ನಮಗಾಗಿ ಬರಂಗಿಲ್ಲ, ಮುಮುಕ್ಷುಗಳಿಗಾಗಿ ಬಂದು ಉಪದೇಶ ಮಾಡ್ತಾರವ್ರು. ಓಕೆ ಓಕೆ. ಎಲ್ಲಿ ಓದ್ತಿದ್ದೇವ್ರಿ? ಟಿಪ್ಪಣಿ 483. ಇಲ್ಲಿ ವಾಮದೇವ ಶಬ್ದದಿಂದ ವಾಮದೇವನಿಗೆ ತಾಯಿ ಗರ್ಭದೊಳಗಾಗ್ಯದ. ಯಾಕ? ಪ್ರಾರಬ್ಧ ಪ್ರತಿಬಂಧಕ. ಪೈಲೆ ಸಾಕಷ್ಟು ಶ್ರವಣ ಮನನ ಮಾಡಿದ. ಆ ಪ್ರತಿಬಂಧಕ ಇರೋಣದ್ರಿಂದ ಏನಾಯ್ತು? ಅಲ್ಲಿ ಜ್ಞಾನ ಆಗಗುಡ್ಲಿಲ್ಲ. ಯಾವಾಗ ಜನ್ಮಕ್ಕೆ ಬಂದು ತಾಯಿ ಗರ್ಭಕ್ಕೆ ಬಂದ, ಪ್ರಾರಬ್ಧ ಅಂತ್ಯ ಆಯ್ತು. ಅಲ್ಲಿ ಹಿಂದೆ ಏನು ಮಾಡಿದ್ದ ಆ ಶ್ರವಣಾದಿಗಳೇ ಸೆಟ್ಟಾಗಿ ಅಲ್ಲಿ ಜ್ಞಾನೋದಯವಾಯಿತು. ಅಲ್ಲಿ ಮುಂದೆ ಮಾಡಬೇಕಾಗಿಲ್ಲವ. ಇಲ್ಲಿ ವಾಮದೇವ ಶಬ್ದದಿಂದ ಋಷಭದೇವನ ಪುತ್ರನಾದ ಭರತರಾಜನದಾದರೂ ಗ್ರಹಣವಿರುತ್ತದೆ. ಭರತನಿಗಾದರೂ ಕೂಡ 3 ಜನ್ಮಗಳಿಗೆ ಏನಾಯ್ತು? ಕಾರಣವಾದ ಪ್ರಾರಬ್ಧವು ಶೇಷವು ಇತ್ತು. ಅದರಿಂದ ಜ್ಞಾನಕ್ಕೆ ಬೇಕಾದ ಸಾಧನ ಸಾಮಗ್ರಿಗಳು ಇದ್ದಾಗ್ಯಾದರೂ ಕೂಡ ಜ್ಞಾನವಾಗಲಿಲ್ಲ. ಆ ನಂತರ 3ನೇ ಜನ್ಮದಲ್ಲಿ ಉಪದೇಶವಿಲ್ಲದೆಯೇ, ಅಲ್ಲಿ ಉಪದೇಶ ಮಾಡುವ ಹರಕತ್ತಿಲ್ಲ. ಪೂರ್ವದಲ್ಲಿ ಮಾಡಲ್ಪಟ್ಟ ವಿಚಾರದಿಂದ ಜ್ಞಾನ ಉಂಟಾಯಿತು. ಬರೇ ಸ್ಮರಣ ಮಾಡೋದಲ್ಲಿ ಅಷ್ಟೇ. ಏನಾಯ್ತು? ಜ್ಞಾನೋದಯ ಆಯ್ತು. ನಾನೇ ಪರಬ್ರಹ್ಮ ಸ್ವರೂಪನಿದ್ದೇನೆ ಅಂತ. ಎಲ್ಲಿ ಬಂದಿತ್ರಿ ಇದು ಟಿಪ್ಪಣಿ? ಹ್ಮ್ 457 58 ನೋಡ್ರಿ ಟಿಪ್ಪಣಿ ಒಳಗ. ಮೂರನೇ ಸಾಲಿನಾಗ ಐತಿ ನೋಡ್ರಿ ವಾಮದೇವನ ಒಂದು. 58 ಐತಿ ನೋಡ್ರಿ. 58 ಈ ರೀತಿಯಿಂದ ಸಂಶಯ ಉಂಟಾಗುತ್ತದೆ. ಏನಂತ? ದೂರ ಬಂದೇವೇನು? ಮೂರನೇ ಸಾಲಿನಾಗ್ರಿ. ಹೇಗೆಂದರೆ ಅಂತ ಬರ್ತ ನೋಡ್ರಪ್ಪ ನಮ್ಮ ಮ್ಯಾಲ. ಹೇಗೆಂದರೆ ಪೂರ ಮ್ಯಾಲ ರೀ.
ಮ್ಯಾಲಿಂದ 6 ಸಾಲ ಬಿಟ್ಟು 7ನೇ ಸಾಲಿಗೆ ಅದ ನೋಡ್ರಪ್ಪ ಹೇಗೆಂದರೆ 7ನೇ ಸಾಲಿಗೆ ಐತೇನ್ರಿಪ್ಪ? ಮೂರನೇ ಸಾಲಿಗೆ ಐತ್ರಿ. ಹೇಗೆಂದರೆ ಎತ್ತದ ನೋಡ್ರಿ ವಾಮದೇವನು. 3ನೇ ಸಾಲಿನಾಗ 483ನೇ ಟಿಪ್ಪಣಿ ಐತ್ ನೋಡ್ರಪ್ಪ. ಹೇಗೆಂದ್ರೆ ಅದು ವಾಮದೇವನು. 83 ದಮ್ರಿಮ್ಮ. ಹಾ ರೈಟ್, ಬರೋಬರಿ. ಹೇಗಂದ್ರೆ ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಏನ್ರಿ, ಪ್ರಾರಬ್ಧವು ಎಲ್ಲಿ ಇರುವುದು ಅಲ್ಲಿ ಜ್ಞಾನದ ಸಾಧನಗಳಾದ ಶ್ರವಣಾದಿಗಳು ಇದ್ದಾಗ್ಯಾದರೂ ಕೂಡ ಜ್ಞಾನವಾಗುವುದಿಲ್ಲ. ಮತ್ತೇನೆಂದರೆ ಪ್ರತಿಬಂಧಕವು ದೂರವಾದ ಕೂಡಲೇ ಪ್ರಥಮ ಜನ್ಮದಲ್ಲಿ ಮಾಡಲ್ಪಟ್ಟ ಶ್ರವಣಾದಿಗಳಿಂದಲೇ ಅನ್ಯ ಶರೀರದಲ್ಲಿ ಜ್ಞಾನವಾಗುತ್ತದೆ. ಹೇಗೆಂದರೆ ವಾಮದೇವನು ಪೂರ್ವ ಜನ್ಮದಲ್ಲಿ ಶ್ರವಣಾದಿಗಳನ್ನು ಮಾಡಿದ್ದನು. ಆದರೆ ಆಗ ಪ್ರಾರಬ್ಧದ ಫಲವಾದ ಒಂದು ಶರೀರವು ಶೇಷವಾಗಿ ಉಳಿದಿರೋಣದರಿಂದ ಜ್ಞಾನವು ಆಗಲಿಲ್ಲ. ಆದರೆ ಶ್ರವಣಾದಿಗಳನ್ನು ಮಾಡಿದ ವರ್ತಮಾನ ಶರೀರವು ಪಾತವಾಗಿ ಹೋಗಿ, ಯಾವ ಜನ್ಮದೊಳಗೆ ಶ್ರವಣ ಮಾಡಿದ್ವು ಆ ಶರೀರ ಪಾತ ಆಗಿ ಹೋಯ್ತು, ಪ್ರಾರಬ್ಧಂತ್ಯಾಗಿ. ಯಾವಾಗ ಅನ್ಯ ಶರೀರವು ಪ್ರಾಪ್ತವಾಯಿತು, ತಾಯಿ ಗರ್ಭಕ್ಕೆ ಬಂದ, ಆ ಕೂಡಲೇ ಪೂರ್ವ ಜನ್ಮದಲ್ಲಿ ಮಾಡಲ್ಪಟ್ಟ ಶ್ರವಣಾದಿಗಳಿಂದಲೇ ವಾಮದೇವನಿಗೆ ಗರ್ಭದಲ್ಲಿಯೇ ಜ್ಞಾನವಾಯಿತು. ಆದ್ದರಿಂದ ಜ್ಞಾನಾನಂತರ ಅನ್ಯ ಶರೀರಗಳು ಸಂಬಂಧವಾಗುವುದಿಲ್ಲ. ಜ್ಞಾನ ಆಯ್ತಂದ್ರೆ ಅನ್ಯ ಶರೀರಗಳ ಸಂಬಂಧ ಆಗಂಗಿಲ್ಲ. ಯಾಕ? ಸುಟ್ಟುತ್ತದು, ಹುರಿದು ಬಿಟ್ಟದದು ಕರ್ಮಗಳೇ. ಈಗ ಧಾನ್ಯ ಹುರಿತಪ್ಪ ಅಂದ್ರೆ ಅದು ಹೇಳ್ತದೇನ್ರಿ? ಅದು ಅಂಕುರೋತ್ಪತ್ತಿ ಕಳ್ಕೋತದು, ಆದ್ರೂ ಭೋಗ್ಶುಲ್ಕ ಬರ್ತದ. ಅನ್ಯ ಶರೀರಗಳು ಸಂಬಂಧವಾಗುವುದಿಲ್ಲ. ಮತ್ತು ವರ್ತಮಾನ ಶರೀರದ ಕ್ರಿಯೆಗಳು ಏನಾಗ್ತದದು? ಪ್ರಾರಬ್ಧದಿಂದಲೇ ಆಗುತ್ತವೆ. ಆ ವರ್ತಮಾನ ಶರೀರದ ಕ್ರಿಯೆ ಹೆಂಗಾಗ್ತವಪ್ಪ ಅಂತ ಕೇಳಿದ್ರೆ ಪ್ರಾರಬ್ಧದಿಂದಲೇ ಆಗುತ್ತದೆ. ಆದರೆ ಅಲ್ಲಿ ಈ ಪ್ರಾರಬ್ಧದಿಂದ ಶರೀರ ಏನಾಗುವುದಿಲ್ಲ, ನಿರ್ವಾಹಕ್ಕೋಸ್ಕರ ಎಷ್ಟು ಕ್ರಿಯೆಗಳು ಬೇಕಾಗಿವೆಯೋ ಅಷ್ಟೇ ಆಗುತ್ತವೆ ಹೊರತು ರಾಗಜನ್ಯವಾದ ಅಧಿಕ ಚೇಷ್ಟೆಗಳು ಆಗುವುದಿಲ್ಲ. ಆ ಪ್ರಾರಬ್ಧ ಎಷ್ಟು ಕೊಡ್ಬೇಕು ಅಷ್ಟೇ ಆಗ್ತವ, ಆ ರಾಗಜನ್ಯ ಅಧಿಕ ಚೇಷ್ಟೆಗಳಾಗುವುದಿಲ್ಲ. ಆದ್ದರಿಂದ ಜ್ಞಾನಿಯು ಸರ್ವ ಪ್ರವೃತ್ತಿ ರಹಿತನಾಗಿರುತ್ತಾನೆ. ಜ್ಞಾನಿ ಸರ್ವ ಪ್ರವೃತ್ತಿ ರಹಿತ ಆಗಿರ್ತಾನವ. ಓಂ ನಮ ಶಿವಾಯ. ಹ್ಞೂನ್ರಿ. ಮತ್ತೆ ಕೆಲವು ಮಂದಿ, ಈಗ ಶಂಕರಾಚಾರ್ಯಗೆ 16 ವರ್ಷ, ಮಾರ್ಕಂಡೇಯನಿಗೆ 12 ವರ್ಷ, ಕೆಲವು ಮಂದಿಗೆ 50, 100 ವರ್ಷ ಹಿಂಗೆಲ್ಲ ಇದು ಆಯುಷ್ಯ ಪ್ರಮಾಣ ಆತಲ್ರಿ. ಹಿಂಗ ಯಾಕಾಗತ್ತ ಅಂತ ಸ್ವಲ್ಪ ಸಂಶಯ ಬಂತು. ಅಷ್ಟೇ ಇರ್ತದ, ಅದು ಪ್ರಾರಬ್ಧ ಶೇಷ ಅಷ್ಟೇ. ಇಷ್ಟೇ ದಿನ ಬದುಕಬೇಕಂತ ಅದು ಲಿಪಿ ಅದ. ಅಷ್ಟೇ ದಿನ ಇರ್ಬೇಕಂತ ಅದ್ರದ್ದು ಎಷ್ಟು ಅದ್ರ ಪ್ರಾರಬ್ಧ ಹಂಗ ಅದರಿ ಅದು. ಆದ್ರೂ ಶಂಕರಾಚಾರ್ಯರಿಗೆ 8 ವರ್ಷ ಇತ್ತು. 8 ವರ್ಷ 16 ವರ್ಷ ಪೋರಿ. ಇಲ್ಲ, ಮೊದಲು 8 ವರ್ಷ. ಹ್ಞೂನ್ರಿ. ಅವಾಗ 8 ವರ್ಷದಾಗ ಪ್ರಸ್ಥಾನತ್ರಯಗಳೆಲ್ಲ ಮುಗಿಸಿದ್ರು ಅವರು. ಹ್ಞೂನ್ರಿ. ಅವಾಗ ಏನಾಯ್ತಪ್ಪ ಅಂತ ಕೇಳಿದ್ರೆ ಋಷಿ ಮುನಿಗಳ ಸೇವಾ ಮಾಡ್ತಿದ್ರು. ಹ್ಞೂನ್ರಿ. ಅವ್ರ ನಮಸ್ಕಾರ ಮಾಡಿದ ಬಳಿಕ ಅವರು ಪ್ರಸನ್ನರಾಗಿ ಮತ್ತೆ, ಯಾಕಂದ್ರೆ ನಮಸ್ಕಾರಕ್ಕೆ 4 ಫಲಗಳು ಹೇಳ್ಕೊಂಬಂದಾರ ಇದೇ ವಿಚಾರ ಸಾಗರದಲ್ಲಿ. ಬರೀ ನಮಸ್ಕಾರ ಮಾಡಿದ್ರಿಂದ 4 ಫಲ. ಯಾವಪ್ಪ 4 ಫಲಗಳಂದ್ರೆ? ಒಂದು ವಿದ್ಯಾ, ಆಯುರ್ವಿದ್ಯೆ, ನಿರೋಗಿ, ಯಶಸ್ಸು ಮತ್ತು ಜ್ಞಾನ ಅಂತ ಹೇಳಿದ್ರು. ಒಂದು ಮೊದಲನೇದ್ದು ವಿದ್ಯಾ, ಎರಡನೇದ್ದು ಆಯು,
ಮೂರನೇದ್ದು ನಿರೋಗಿ, ಹ್ಮ್. ನಾಲ್ಕನೇದ್ದು ಯಶೋ. ಅಂದ್ರ ಮೊದಲ್ ನಾವು ಬರ್ಕೊಂಡಿದ್ದ ಅಪ್ಪೋರೆ ಆಯುರ್ ವೃದ್ಧಿ 1, ನಿರೋಗಿ 2, 3ನೇದ್ದು ಯಶಸ್ಸು, 4ನೇದ್ದು ಜ್ಞಾನ ಅಂತ ಬರ್ಕೊಂಡಿದ್ದೇವೆ ಅಪ್ಪೋರೆ. ನೀವು ಉಲ್ಟಾ ಮಾಡಿರಿ. ಹಂಗ್ರಿ ಮೊದಲೇ ವಿದ್ಯಾ. ಒಂದ್ ಮಾಡ್ತಾರೆ ಬರ್ಕೊತೀನಪ್ಪೋರೆ. ಹ ಆಯುಷ್ಮಾನ್ ಭವ ಆಶೀರ್ವಾದ ಮಾಡಿದ್ರು ಅವರು. ಯಾವಾಗ ನಮಸ್ಕಾರ ಮಾಡಿದ್ರು ಹಾ ಅದು 8ಕ್ಕೆ 8 16 ವರ್ಷ ಆಯುಷ್ಯ ಬತ್ತು ಮಹಾತ್ಮರಿಂದ. ಒಂದನೇದ್ದು ವಿದ್ಯೆ, 2ನೇದ್ದು ಹೇಳ್ರಪ್ಪ ಅವ್ರೆ. 2ನೇದ್ದು ಆಯು. 2ನೇದ್ದು ಆಯು. ಹ್ಮ್. 3ನೇದ್ದು ಆರೋಗ್ಯ. ಹಾ 4ನೇದ್ದು ಆರೋಗ್ಯ. ಯಶೋ. 4ನೇದ್ದು ಯಶ. ಹಾ ಯಶ ಅಂದ್ರೆ ಅವ ಏನೇನೋ ಯಶಸ್ವಿ ಆಗ್ಬೇಕಂತ ಅದೆಲ್ಲ ಸಾಧಿಸ್ಬಿಡ್ತದ. ಎದರಿಂದ? ಮಹಾತ್ಮರ ನಮಸ್ಕಾರದಿಂದ. ಗುರುಗಳ ನಮಸ್ಕಾರ ನಮಸ್ಕಾರದಿಂದ. ಮಾಡುವುದರಿಂದ 4 ಫಲಗಳು ಹೇಳ್ಯಾರ ಇದೆ ವಿಚಾರ ಸಾಗರದೊಳಗೆ. ನಮಸ್ಕಾರದಿಂದ. ಅವರು ಶಂಕರಾಚಾರ್ಯರು ಆ ಋಷಿ ಮುನಿಗಳ ಸೇವಾ ಮಾಡಿ ಅವರಿಗೆ ಪ್ರಸನ್ನತೆ ಆಗಿ ಅವ್ರಿಗೆ ನಮಸ್ಕಾರ ಮಾಡಿದ್ಕ ಅವ್ರ ಆಶೀರ್ವಾದ ಮಾಡಿದ್ ಮತ್ತೆ 8 ವರ್ಷ ಬಂದು ಸೆಟ್ ಅದು. ಅಂದ್ರೆ 8ಕ್ಕೆ 16 ವರ್ಷ ಆತಪ್ಪ ಅವ್ರೆ. 16 ವರ್ಷ ಆಯ್ತು. ಹ್ಞೂನ್ರಿ. ಯಾಕಂದ್ರೆ ಅದು ಅಂತ ಸಾಮರ್ಥ್ಯ ಇರ್ತದ ಋಷಿ ಮುನಿಗಳಲ್ಲಿ. ಇರ್ತದ ನೋಡ್ರಿ. ಅದಕ್ಕೆ 8 ವರ್ಷ ವಾಡಷ್ಟು. 8 16 ವರ್ಷ ಆಯ್ತು. 8 ವರ್ಷ 8 ಇದ್ವಲ್ಲ 8ಕ್ಕೆ 8 ಬಂದ ಕೂಡಲೇ ಏನ್ ಮಾಡಿದ್ರು, ಇಡೀ ಭಾರತ ತುಂಬಾ ತಿರುಗಾಡಿ ಅಲ್ಲೆಲ್ಲ ಅದ್ವೈತವನ್ನು ಪ್ರತಿಪಾದನೆ ಮಾಡಿದ್ರು. ಮುಂದ ವ್ಯಾಸ ಮಹರ್ಷಿಗಳು ನನ್ನ ಎದಕ್ಕ ಅವ್ರೇನ್ ಬರೆದಿದ್ರಿ? ಯಾವ್ದು? ಬ್ರಹ್ಮಸೂತ್ರ. 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 ಬ್ರಹ್ಮಸೂತ್ರ ಭಾಷ್ಯ ಯಾರು ಬರೀತಾರಂತ ಹುಡುಕಾಡ್ತಿದ್ರು ಅವರು. ಶಂಕರಾಚಾರ್ಯರು ಹುಡುಕಾಡ್ತಿದ್ರು. ಶಂಕರಾಚಾರ್ಯರನ್ನೇ ಅಂತ ಹಿಂಗಲ್ಲ ಬಂದ ಕೂಡಲೇ ಇವಾಗ 16 ವರ್ಷ ನಾವಿದ್ದ ಇವನು ಕೂಡ ಸಂವಾದ ನಡೀತವ್ರದು. ಮುಪ್ಪಾವಸ್ಥೆ ಧಾರಣ ಮಾಡ್ಕೊಂಡ್ ಬಂದಿದ್ದವ್ರು ವ್ಯಾಸರು. ಅವಾಗ ಸಂವಾದ ನಡೀತು. ಸರಿಯಾಗಿ ಅವರ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕತ್ತರು. ಯಾರು? ಶಂಕರಾಚಾರ್ಯರು. ಕೊಡ್ಲಿಕ್ಕತ್ತ ಕೂಡಲೇ ಅವ್ರಿಗೆ ಗೊತ್ತಾಯ್ತು, ಇನ್ನ ನನ್ನ ಯಾವದಕ್ಕಪ್ಪ ಅಂದ್ರೆ ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರ್ಲಿಕ್ಕೆ ಯೋಗ್ಯದಾನ ಅಂತ ಗುರ್ತು ಮಾಡಿಸಿದ್ರು. ಸೂತ್ರಕ್ಕೆ ಭಾಷೆ ಬರೀತಾರ. ಅದೇ ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರ್ಲಿಕ್ಕೆ ಯೋಗ್ಯದಾನ ಅಂತ ತಿಳ್ಕೊಂಡ್ರು. ಅವಾಗ ಅವರು ಮತ್ತೆ ಎಷ್ಟು 16 ವರ್ಷ ಮತ್ತು ಆಡಿಸಿದ್ರು. ವ್ಯಾಸ ಮಹರ್ಷಿದಿಂದ 16 ವರ್ಷ, ಒಟ್ಟು 32 ವರ್ಷ ಬದುಕ್ಯಾರವ್ರು. ಅದಕ್ಕೆ 32 ವರ್ಷ ಅವಾಗ ಆತನ್ನಂಗ ಆತ್ರಪ್ಪ ಅವ್ರ. ಅವಾಗ ಆಯ್ತು ನೋಡ್ರಿ ಅದು. ವ್ಯಾಸ 16 ವರ್ಷದೊಳಗ ಅಪ್ಪೋರೆ 16 ವರ್ಷದೊಳಗ 232 ಗ್ರಂಥಗಳನ್ನ ರಚನೆ ಮಾಡಿದ್ದು ಅಂತ ಉಲ್ಲೇಖ ಬರ್ತಿರಿ ಒಂದು ಕಡೆಗೆ. ಹೌದೌದೌದೌದು. ಧನ್ಯವಾದಗಳಪ್ಪ ಶರಣಾರ್ಥಿ. ಅದಕ್ಕೆ ಈ 32 ವರ್ಷ ಬದುಕಿ ಏನ್ ಮಾಡಿದ್ರಪ್ಪ ಅಂತ ಕೇಳಿದ್ರೆ, ಆ ಬ್ರಹ್ಮಸೂತ್ರಕ್ಕ ಭಾಷ್ಯ ಬರೆದ್ರು. ಅದು ತಮಗಿದ್ದದ್ದು 8 ವರ್ಷ. ಆ ಋಷಿ ಮುನಿಗಳಿಂದ 8 ವರ್ಷ ವಾಡಷ್ಟು, ಮತ್ತ ವ್ಯಾಸರಿಂದ ಮತ್ತ 16 ವರ್ಷ ವಾಡಸ್ತ್ರಿ. ಒಟ್ಟು 32 ವರ್ಷ ಅವರಿಗೆ ಆಯುಷ್ಯ ಬಂತು. ಸರಿ ಅಪ್ಪ. ಎಲ್ಲಿ ಓದಲ್ಗತ್ತಿದ್ದೇವ್ರಿ? ಪೂರ್ವ ಜನ್ಮದಲ್ಲೇ ಮಾಡಲ್ಪಟ್ಟ ಶ್ರವಣಾದಿಗಳಿಂದಲೇ ವಾಮದೇವನಿಗೆ ಗರ್ಭದಲ್ಲಿಯೇ ಜ್ಞಾನವಾಯಿತು. ಆದ್ದರಿಂದ ಜ್ಞಾನಾನಂತರ ಅನ್ಯ ಶರೀರಗಳು ಸಂಬಂಧವಾಗುವುದಿಲ್ಲ. ಜ್ಞಾನ ಆದ ಬಳಿಕ ಅನ್ಯ ಶರೀರ ಸಂಬಂಧ ಆಗಂಗಿಲ್ಲ. ಯಾಕಂದ್ರೆ ಅದು ಸುಟ್ಟು ತೆಗೆದದು ಕರ್ಮಗಳೆಲ್ಲ. ಏನ್ ಮಾಡ್ಯದ? ವಿದ್ಯತೆ ಹೃದಯ ಗ್ರಂಥೆ.
ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಶ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ. ಇವೆಲ್ಲ ಏನಾಯ್ತು? ಎಲ್ಲ ಕರ್ಮಗಳು ಸುಟ್ಟು ಅದು ಜ್ಞಾನಾಗ್ನಿಯಿಂದ. ಅನ್ಯ ಶರೀರಗಳು ಸಂಬಂಧವಾಗುವುದಿಲ್ಲ. ಮತ್ತು ವರ್ತಮಾನ ಶರೀರದ ಕ್ರಿಯೆಗಳು ಪ್ರಾರಬ್ಧದಿಂದಲೇ. ಈ ವರ್ತಮಾನ ಶರೀರದಲ್ಲಿ ಏನು ಕ್ರಿಯೆಗಳು ನಡೀತಾವವು ಪ್ರಾರಬ್ಧದಿಂದಲೇ ಆಗುತ್ತವೆ. ಆದರೆ ಅಲ್ಲಿ ಆ ಪ್ರಾರಬ್ಧದಿಂದ ಶರೀರ ನಿರ್ವಾಹಕೋಸ್ಕರ ಎಷ್ಟು ಕ್ರಿಯೆಗಳು ಬೇಕಾಗಿವೆಯೋ ಅಷ್ಟೇ ಆಗುತ್ತವೆ ಹೊರತು ರಾಗಜನ್ಯವಾದ ಅಧಿಕ ಚೇಷ್ಟೆಗಳು ಆಗುವುದಿಲ್ಲ. ಆದ್ದರಿಂದ ಜ್ಞಾನಿಯು ಸರ್ವ ಪ್ರವೃತ್ತಿ ರಹಿತನಾಗಿರುತ್ತಾನೆ. ಜ್ಞಾನಿ ಏನ್ ಮಾಡ್ತಾನ? ಸರ್ವ ಪ್ರವೃತ್ತಿ ರಹಿತ ಆಗಿರ್ತಾನವ. ಯಾಕ? ರಾಗೇ ಇಲ್ಲ. ಇನ್ನು 488ನೇ ಅಂಕದಲ್ಲಿ ಈ ರೀತಿಯಿಂದ ಜ್ಞಾನಿಯ ವ್ಯವಹಾರವು ನಿವೃತ್ತಿ ಪ್ರಧಾನವಾಗಿರುತ್ತದೆ. ಜ್ಞಾನಿಯ ವ್ಯವಹಾರ ಹೆಂಗದಪ್ಪ ಅಂದ್ರ ನಿವೃತ್ತಿ ಪ್ರಧಾನವಾಗಿರುತ್ತದೆ. ಇದರಲ್ಲಿ ಈ ರೀತಿ ಸಂಶಯ ಉಂಟಾಗುತ್ತದೆ. ಏನಾಗ್ತದಪ್ಪ ಅಂದ್ರೆ ಮನವು ಸ್ವಭಾವ ಸಿದ್ಧವಾಗಿ ಅತಿಶಯ ಚಂಚಲವಾಗಿರುತ್ತದೆ. ಮನಸ್ಸಿನ ಸ್ವಭಾವ ಏನು? ಅತಿಶಯ ಚಂಚಲ. ಯಾಕಂದ್ರೆ ಗಾಳಿ ತತ್ವದಿಂದ ಹುಟ್ಟಿದಂಥದ್ದು, ಅದು ನಿಂದ್ರುವುದೇ ಇಲ್ಲ, ಅದರ ಸ್ವಭಾವೇ ಚಂಚಲ. ಅದಕ್ಕೆ ಪರಮಾತ್ಮ ಹೇಳ್ದ, ನೋಡಪ್ಪ ಪಾರ್ಥ, ನಿನ್ನ ಮನಸ್ಸ ಬಹಳ ಚಂಚಲ ಆಗ್ಯದ, ಒಂದ್ ಸ್ವಲ್ಪ ಅದಕ್ಕೆ ಹಿಡಿದು ತರ್ಬಪ್ಪ, ಹಿಂಗ ನಿಂದ್ರಿಸು. ಅವಾಗ ಪಾರ್ಥ ಏನ್ ಹೇಳ್ದ ಪರಮಾತ್ಮ, ನೀ ಹೇಳು ಮಾತು ಹೆಂಗ ಆಗ್ತದಂದ್ರ, ಈ ಹೊರಗೆ ಗಾಳಿದಲ್ಲ ಗಾಳಿ, ಈ ಗಾಳಿ ಒಂದ್ ಜರ ಹಿಡಿದು ತರ ಬಂದಂಗ ಆಗ್ತದ ನಿನ್ನ ಮಾತ. ಯಾಕ? ಚಂಚಲಂ ಧೀಮನ ಕೃಷ್ಣ ಪ್ರಮಾತಿ ಬಲವದ್ರಡಂ ತಸ್ಯಾಹಂ ನಿಗ್ರಹನ್ನೇ ವಾಯುರಿವರ್ ಕ್ಷುದಸ್ಕರಂ. ಬಹಳ ಬಲವಾದುದ್ದದ, ದೃಢವಾದುದ್ದದ, ಚಂಚಲವಾದುದ್ದದ. ಇದು ಅಸಾಧ್ಯ ಮಾತಂದವ. ಅದಕ್ಕೆ ಪರಮಾತ್ಮ ಹೇಳ್ದ, ಅಸಂಶಯ ಮಾಭಾವೋ. ಏ ಮಾಭಾವೋ, ನೀ ಹೇಳು ಮಾತ ಎಳ್ಳಷ್ಟು ಸಂಶಯ ಇಲ್ಲ, ಕರೆಯದ, ಅದು ಹಂತದದ. ಅದು ಅಸಂಶಯ ಮಾಭಾವೋ ಮನ ದುರ್ನಿಗ್ರಹಂ ಚಂಚಲಂ ದೃಢಂ. ಆದ್ರೂ ಸಹಿತ ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇನ ಚ ಗೃಹ್ಯತೆ. ಆದ್ರೂ ಎರಡು ಸಾಧನದಪ್ಪ. ಅದು ನಿಂದಿರ್ಲಿಕ್ಕ ಒಂದು ಅಭ್ಯಾಸ ಇರಬೇಕು, ಒಂದು ವೈರಾಗ್ಯ ಇರಬೇಕು. ಅದಕ್ಕಿಲ್ಲಿ ಹೇಳ್ತಾರೆ, ಏನ್ ಹೇಳ್ತಾರ? ಮನವು ಸ್ವಭಾವ ಸಿದ್ಧವಾಗಿ ಅತಿಶಯ ಚಂಚಲವಾಗಿರುತ್ತದೆ. ಮನಸ್ಸಿಗೆ ಅನ್ನೋದ್ರ ಮ್ಯಾಗ ಒಂದು ಟಿಪ್ಪಣಿ ಕೊಟ್ಟಾರ ನೋಡ್ರಿ ಇಲ್ಲಿ, 484. ಆಶ್ರಯ ರಹಿತ ಅಂದ್ರೆ ನಿರಾಲಂಬವಾಗಿರುತ್ತದೆ. ಅಂದ್ರೆ ಆಶ್ರಯ ಮನಸ್ಸಿಗೆ ನಿರಾಲಂಬವಾಗಿರುವುದಕ್ಕೆ ಆಗುವುದೇ ಇಲ್ಲ. ಒಂದು ಅವಲಂಬನೆ ಮಾಡ್ಕೊಂಡೇ ಇರ್ತದದು. ಅಂದ್ರೆ ಸುಮ್ಮ ಕುಂಡ್ರುದಲ್ಲತ್ತ, ಒಂದೇನಾರ ಕೆಲಸ ಬೇಕದಕ್ಕೆ. ಮತ್ತೇನೆಂದರೆ ಮನವು ಏನನ್ನಾದರೂ ಆಲಂಬನ ಮಾಡಿಕೊಂಡೇ, ಆಲಂಬನ ಅನ್ನೋದ್ರ ಮ್ಯಾಗ ಮತ್ತೊಂದು ಕೊಟ್ಟಾರ ನೋಡ್ರಿ, ಎಷ್ಟು? 485. ಆಶ್ರಯದಿಂದ. ಅಂದ್ರ ಏನನ್ನಾದರೂ ಆಲಂಬನ ಮಾಡಿಕೊಂಡೇ ಇರುವಂತಹದ್ದಾಗುತ್ತದೆ. ಆದ್ದರಿಂದ ಮನವು ಯಾವುದಾದರೂ ಒಂದು ಆಶ್ರಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವ ನಿಮಿತ್ತವಾಗಿ ಆದರೂ ಕೂಡ ಜ್ಞಾನಿಯ ಪ್ರವೃತ್ತಿಯಾಗುತ್ತಾನೆ. ಆ ಮನಸ್ಸು ಕೊಂಡ್ರಂಗಿಲ್ಲ, ಅದಕ್ಕೆ ಸಲುವಾಗಿ ಅವ ಪ್ರವೃತ್ತಿ ಆಗ್ತಾನ. ಆ ಮನಸ್ಸು ಕೊಂಡ್ರಂಗಿಲ್ಲ, ಅದು ಅದಕ್ಕೆ ಅದ್ರ ನಿಮಿತ್ತದಿಂದ
ಪ್ರವೃತ್ತಿ ಆಗ್ತಾನೆ ಎಂದು ಹೇಳಿದರೆ ಅದಕ್ಕೆ ಈ ರೀತಿ ಸಮಾಧಾನವಿರುತ್ತದೆ. ಇಲ್ಲ ಮನಸ್ಸು ಅವನಿಗೆ ಸುಮ್ಮ ಕೊಂಡು ಕೊಡಂಗಿಲ್ಲ, ಮನುಷ್ಯನ ಬೆನ್ನ ತೆರೆದು ಅವ ಪ್ರವೃತ್ತಿ ಆಗ್ತಾನ ಹಿಂಗೆ ಯಾರಾದ್ರೂ ಸಂಶಯ ಮಾಡಿದರೆ ಈ ರೀತಿ ಸಮಾಧಾನವಿರುತ್ತದೆ. ಯದ್ಯಪಿ ಬಂದಿಲ್ಲ ಏನಂತಾನ, ಸಮಾಧಿ ರಹಿತ ಪುರುಷನ ಮನವು ಚಂಚಲವಾಗಿ ಪ್ರವೃತ್ತಿ ಆಗಬಹುದಲ್ಲ. ಒಂದೇ ಯಾರು ನೋಟ್ ಮಾಡ್ರಿ ಪೋರ, ಏನ್ ಹೇಳ್ತಿದ್ರು ಹೇಳ್ರಿ. ಬಸಪ್ಪ ಗುರುಗಳು ಮ್ಯೂಟ್ ಮಾಡ್ರಿಪ್ಪ. ಮುಂದಾಯಿ ಗುರುಗಳೇ ನೂಟ್ ಬರೋದಾಯ್ತು ಬಿಡ್ರಿ. ಹಾ, ಬಸಪ್ಪ ಗುರುಗಳು ಮ್ಯೂಟ್, ಬಸಪ್ಪ ಗುರುಗಳು ತಮ್ಮದು ಇಟ್ಟು ಮ್ಯೂಟ್ ಮಾಡ್ರಿಪ್ಪ. ದೊಡ್ಡ ಐತ್ ಒಬ್ರು ವಿಡಿಯೋ ಐತ್ ನೋಡ್ರಿ, ದೊಡ್ಡ ಐತ್ ಹೇಳ್ರಿ. ಅವ್ರಿಗೆ ಅದು ಬಂದ್ ಮಾಡ್ಲಕ್ ಬರಲ್ರಿ ದೊಡ್ಡಯ್ಯಪ್ಪ ಅವ್ರು, ನಡಿಲ್ರಿಪ್ಪ. ಹಾ, ಏನೈತ್ರಿಪ್ಪ ನೋಡ್ರಿಲಿ. ಯದ್ಯಪಿ ಏನಂತಾನ, ಸಮಾಧಿ ರಹಿತ ಪುರುಷನ ಮನವು ಚಂಚಲವಾಗಿ ಪ್ರವೃತ್ತಿ ಆಗಬಹುದಲ್ಲ. ಸಮಾಧಿ ರಹಿತನಾದ ಪುರುಷನ ಮನಸ್ಸದ ಹೊರಗೆ ಹೋಗಬಹುದಲ್ಲ, ಚಂಚಲ ಆಗಬಹುದಲ್ಲ, ಪ್ರವೃತ್ತಿ ಆಗಬಹುದಲ್ಲ. ಅದಕ್ಕೆ ಸಮಾಧಿಯಿಂದ ಅವನು ಮನಸ್ಸನ್ನು ಜಯಿಸಿರುತ್ತಾನೆ. ಮತ್ತು ಜ್ಞಾನಿಯು ಸಮಾಧಿಯಲ್ಲಿಯೇ ಸ್ಥಿತನಾಗಿರುತ್ತಾನೆ. ಆದ್ದರಿಂದ ಜ್ಞಾನಿಯು ಪ್ರವೃತ್ತಿ ಆಗುವುದಿಲ್ಲ. ತಥಾಪಿ ಸಮಾಧಾನಕಾರ ಏನ್ ಹೇಳಿದ್ರಿ, ಸಮಾಧಿಯಿಂದ ಅವನು ಮನಸ್ಸನ್ನು ಜಯಿಸಿರುತ್ತಾನೆ. ಯಾರು? ಜ್ಞಾನಿ. ಮತ್ತು ಜ್ಞಾನಿಯು ಸಮಾಧಿಯಲ್ಲಿಯೇ ಸ್ಥಿತನಾಗಿರುತ್ತಾನೆ. ಆದ್ದರಿಂದ ಜ್ಞಾನಿಯು ಪ್ರವೃತ್ತಿ ಆಗುವುದಿಲ್ಲ. ಅದಕ್ಕೆ 459ರಲ್ಲಿ ಸಮಾಧಿಯ ಅಷ್ಟಾಂಗಗಳನ್ನು ಹೇಳ್ತಾರ್ರಿ. ಸಮಾಧಿ ಬಂತಿಲ್ಲಿ, ಸಮಾಧಿಯ ಅಷ್ಟಾಂಗಗಳು. ಆ ಸಮಾಧಿಯ ಯೋಗದ 8 ಅಂಗಗಳಿಂದ ಆಗುತ್ತದೆ. ಆ ಸಮಾಧಿ ಆಗ್ಬೇಕಾದ್ರೆ ಯೋಗದ 8 ಅಂಗಗಳು. ಒಂದನೇದ್ದು ಯಮ, ಎರಡನೇದ್ದು ನೇಮ, ಮೂರನೇದ್ದು ಆಸನ, ನಾಲ್ಕನೇದ್ದು ಪ್ರಾಣಾಯಾಮ, ಐದನೇದ್ದು ಪ್ರತ್ಯಾಹಾರ, ಆರನೇದ್ದು ಧಾರಣ, ಏಳನೇದ್ದು ಧ್ಯಾನ ಹಾಗೂ 8ನೇದ್ದು ಸವಿಕಲ್ಪ ಸಮಾಧಿ. ಈ 8 ಅಂಗಗಳಿಂದ ಸಮಾಧಿಯು ಪ್ರಾಪ್ತವಾಗುತ್ತದೆ. ಈ 8 ಅಂಗಗಳಿಂದ ಏನಾಗ್ತದಪ್ಪ ಅಂತ ಕೇಳಿದ್ರೆ ಸಮಾಧಿ ಪ್ರಾಪ್ತ ಆಗ್ತದೆ. ಇನ್ನ ಎಷ್ಟಪ್ಪ ಅಂದ್ರೆ 460. ಒಂದನೇದ್ದು ಅಹಿಂಸ. ಅಹಿಂಸ ಅಂದ್ರೆ ಹಿಂಸಾ ಮಾಡದೇ ಇರುವುದು. ಶರೀರ ಮನಸ್ಸು ವಾಣಿಗಳಿಂದ ಪೀಡನೆ ಮಾಡದಿರುವುದೇ ಅಹಿಂಸೆ ಅಂತ ಕೇಳಿದ್ದೆಪ್ಪ. ಹಾ, ಬರೋಬರದ. ಹಾ, ಸರಿ. ಮೂರರಿಂದ ಕರ್ಮ ಆಗ್ತದೆ. ಶರೀರದಿಂದ ಆಗಬಾರದು, ವಾಣಿಯಿಂದನೂ ಆಗಬಾರದು, ಎದರಿಂದ ಮನಸ್ಸಿನಿಂದನೂ ಆಗಬಾರದು. ಅದು ಇದಕ್ಕೆ ಅಹಿಂಸಾ. ಇನ್ನು ಎರಡನೇದ್ದು ಸತ್ಯ. ಮಾತಾಡೋದು, ಯಥಾರ್ಥ ಇದಕ್ಕಿದ್ದಂತೆ ಮಾತಾಡೋದು, ಇದ್ದಕ್ಕಿದ್ದಂಗೆ ಮಾತಾಡೋದು. ಇದು ಯಮದೊಳಗೆ ಹೇಳಗತ್ತಾರ. ಯಮದೊಳಗೆ ಹೇಳಿ. ಇನ್ನ ಮೂರನೇದ್ದು ಅಷ್ಟೇಯ, ಕಳ್ಳತನ ಮಾಡದಿರುವುದು. ಕಳ್ಳತನ ಮಾಡದೇ ಇರುವುದು. ನಾಲ್ಕನೇದ್ದು ಬ್ರಹ್ಮಚರ್ಯ. ಬ್ರಹ್ಮಚರ್ಯ ವ್ರತದಿಂದಿರು ತನ್ನ ಅಧ್ಯಯನ ಧ್ಯಾನ ಮಾಡ್ಕೋತು. ಮತ್ತು ಇನ್ನು 5ನೇದ್ದು ಅಪರಿಗ್ರಹ. ಅಂದ್ರಿ ದುಃಖ ಕೊಡದೇ ಇರುವುದು, ಕೊಡದೇ ಇರುವುದು. ಪರರಿಗೆ ದುಃಖವನ್ನು ಕೊಡದೇ ಇರುವುದು. ಈ 5 ಏನವರು ಯಮ ಎಂದು ಹೇಳಲ್ಪಡುತ್ತವೆ. ಇನ್ನು 461ರಲ್ಲಿ ಒಂದನೇದ್ದು ನೇಮ್ ಹೇಳ್ತಾರ್ರಿ. ಹೌದಿಲ್ಲ? ಯಮ ನೇಮ. ಹೌದು. ಒಂದನೇದ್ದು ಶೌಚ.
ಶೌಚ ಅಂದ್ರ ಅಂತರ ಶೌಚ, ಬಾಹ್ಯ ಶೌಚ. ಇನ್ನು ಎರಡನೇದು ಸಂತೋಷ. ಅಂತರ ಬಾಹ್ಯ ಅಂತ. ಹಾ, ಎರಡನೇದು ಸಂತೋಷ. ಮೂರನೇದು ತಪಮಯ ಜೀವನ, ತಪ. ಇನ್ನು ನಾಲ್ಕನೇದ್ದು ಸ್ವಾಧ್ಯಾಯ, ತನ್ನ ಸ್ವಾಧ್ಯಾಯದ ಬಗ್ಗೆ ಅಧ್ಯಯನ ಮಾಡುವುದು. ಮತ್ತು ಐದನೇದ್ದು ಈಶ್ವರ ಪ್ರಣಿಧಾನ. ಈ 5 ಏನ್ ಬಂದು ನೀವು ಯಮದೊಳಗ ಬಂದು. ಅದ ಯಮ ಆಗಿದ್ರಪ್ಪ, ನಿಯಮ ಆಗ್ಬೇಕ್ರಿ. ನೀ ಬರ್ಕೋಬೇಕ್ರಿ, ಅದಕ್ಕೆ ನಿಯಮ ಮಾಡ್ಕೋಬೇಕ್ರಿ. ಹಿಂಗೇನ್ರಿಪ್ಪ? ಹ್ಞೂನ್ರಿ, ನೀ ಹಾಕೋಬೇಕ್ರಿಪ್ಪ ಅಲ್ಲಿ. ಹಾ, ಇದು ಯಮನೇ ಬಂದದ ನೋಡ್ರಿ. ಮತ್ತೆ ನಿಯಮ ಐತಪ್ಪ, ನಿಯಮ ಐತ್ರಿ. ನಿಯಮ ಐತಿ. ಅಂದ್ರೆ ನಮ್ಮಲ್ಲಿ ಯಮನೇ ಬಿದ್ದೈತ್ರಿ. ಇದು ಹೊಸ ಗ್ರಂಥದೊಳಗ. ಅದಕ್ಕೆ ನೀ ಅಂತ ಹಚ್ಕೊಳ್ಬೇಕು. ನೇಮ ಎಂದು ಹೇಳಲ್ಪಡುತ್ತದೆ. ಆದರೆ ಜ್ಞಾನ ಸಮುದ್ರವೆಂಬ ಗ್ರಂಥದಲ್ಲಿ ಏನ್ ಹೇಳ್ತಾರೆ ನೋಡ್ರಿ. ಜ್ಞಾನ ಸಮುದ್ರ ಎಂಬ ಗ್ರಂಥದಲ್ಲಿ ಯಮದಲ್ಲಿ 10 ಅಂಗಗಳನ್ನು ಹಾಗೂ ನೇಮದಲ್ಲಿಯೂ 10 ಅಂಗಗಳನ್ನು ಹೇಳಿರುತ್ತಾರೆ. ಅಲ್ಲಿ 10 ಹೇಳ್ಯಾರ, ನೀವು 5 ಹೇಳ್ತೀರಿ ಅಲ್ಲಿ ಹಿಂಗ ಕೇಳಿದ್ರೆ. ಆದರೆ ಅವುಗಳನ್ನು ಪುರಾಣ ರೀತಿಯಂತೆ ಹೇಳಿರುತ್ತಾರೆ. ಇದು ಶಾಸ್ತ್ರದ ನಮದಂತಾರೆ ಅವ್ರು, ನಿಚ್ಚಲ್ದಾಸರು. 10 ಹೇಳ್ಯಾರಂದ್ರೆ ಅದು ಪುರಾಣ ರೀತಿಯಿಂದ 10 ಬೆಳೆಸಿ ಹೇಳ್ಯಾರ ಅವರು. ಆದ್ರೆ ಇಲ್ಲಿ ಶಾಸ್ತ್ರ ಇರೋಣದರಿಂದ ನಾವು 5 ಹೇಳಿವಿ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರ, ವೇದಾಂತ ಸಂಪ್ರದಾಯದಲ್ಲಿ ಮಾತ್ರ ಯಮ ನೇಮಗಳ ಅಂಗಗಳು ಏನ್ರಿ ಇದ್ದಿದ್ದೆ. ಏನ್ರಿ? ಯಮ ನೇಮಗಳ ಅಂಗಗಳು 5 ಪ್ರಕಾರವಿರುತ್ತವೆ. ವೇದಾಂತ ಶಾಸ್ತ್ರದಲ್ಲಿ ಎಷ್ಟವ? 5 ಅದಾವು, 10 ಇಲ್ಲ. ಯಪ್ಪ ಹೇಳ್ರಿ. ಪುರಾಣ ಹೇಳೋ ಮುಂದ ಬರೇ ಹೂ ಅನ್ಬೇಕಂತ್ರಿ ಅಷ್ಟೇ. ಹೌದೌದೌದು. ಇದು ಶಾಸ್ತ್ರ ಹೇಳ ಮುಂದ್ರ ಅನ್ಬೇಕಂತ್ರಿ. ಹಂಗ್ಯಾಕ ಅನ್ಬೇಕಿಲ್ಲ. ಅದು ಹಂಗ್ಯಾಕಂತ ಕೇಳಾಕಿದೆ ಕರೈತಿ. ಪುರಾಣದಾಗ ಹಂಗಂತ ಕೇಳಾಕ ಹೋಗ್ಬಾರದು, ಸುಮ್ನೆ ಕೇಳ್ಬೇಕಂತ. ಸುಮ್ ಹೂ ಅನ್ನೋದ್ರಿ ಇಲ್ಲಿ. ಸುಮ್ ಹೂ ಅನ್ನೋದಲ್ವೇ. ದೌಲತ್ತಿನ ಗಪ್ಲೆ. ಇಲ್ಲಿ ಮಾತ್ರ ಹಂಗಿಲ್ಲ ಶಾಸ್ತ್ರದೊಳಗ. ಇಲ್ಲ, ಕೇಳ್ಬೇಕಿಲ್ಲಿ. ಹಂಗಿದು ಅನ್ನೋದಿಲ್ಲಿ. ಇನ್ನೇನು ಎಷ್ಟ್ರಿ? 462 ಆಸನದಲ್ಲಿ ಅನಂತ ಪ್ರಕಾರವಿರುತ್ತವೆ. ಯಮ ಹೇಳಿದ್ರು, ನೇಮ ಹೇಳಿದ್ರು, ಇನ್ನು ಆಸನ ಹೇಳಕತ್ತರು. ಆಸನದಲ್ಲಿ ಅನಂತ ಪ್ರಕಾರವಿರುತ್ತವೆ. ಅವುಗಳಲ್ಲಿ 1ನೇದ್ದು ಸ್ವಸ್ತಿಕ, 2ನೇದ್ದು ಗೋಮುಖ, 3ನೇದ್ದು ವೀರ, 4ನೇದ್ದು ಕೂರ್ಮ, 5ನೇದ್ದು ಪದ್ಮ, 6ನೇದ್ದು ಕುಕ್ಕುಟ, 7ನೇದ್ದು ಉತ್ಥಾನ, 8ನೇದ್ದು ಏನ್ರಿ ಅದು? ಕೋರ್ಮುಖ. ಕೂರ್ಮಕ. 8ನೇದ್ದು ಕೂರ್ಮಕ, 9ನೇದ್ದು ಧನುಷ್ಯ, 10ನೇದ್ದು ಮತ್ಸ, 11ನೇದ್ದು ಏನ್ರಿ? ಪಶ್ಚಿಮತಾನ. 12ನೇದ್ದು ಮಯೂರ. ಇನ್ನು 13ನೇದ್ದು ಸರ್ವಾಂಗಾಸನ. ಸಬ್. 13ನೇದು ಸರ್ವಾಂಗಾಸನ ಅಂತ ಇದ್ರಪ್ಪ ಅವ್ರ. ಸರ್ವಾಂಗ ಐತಿ ನಮ್ ತಾಕ. ಸಬ್ ಅಂದ್ರೆ ಸರ್ವಾಂಗ. ಸಬ್ ಅಂದ್ರೆ ಸರ್ವಾಂಗ ಅಲ್ಲ. ಸರಿ. ಹ್ಞೂನ್ರಿ. 14ನೇದ್ದು ಸಿಂಹ, 15ನೇದ್ದು ಭದ್ರ, ಮತ್ತು 16ನೇದ್ದು ಸಿದ್ಧ ಇತ್ಯಾದಿ 84 ಆಸನಗಳು. ಎಷ್ಟು ನೋಡ್ರಿ?
84 ಆಸನಗಳು ಅಂತ ಹೇಳ್ಯಾರ. ಯೋಗ ಗ್ರಂಥಗಳಲ್ಲಿ ಬರೆದಿರುತ್ತಾರೆ. ಅವುಗಳ ಲಕ್ಷಣಗಳನ್ನು ಕೂಡ ಅಲ್ಲಿ ಬರೆದಿರುತ್ತಾರೆ. ಅಲ್ಲಿ ನೋಡ್ಕೋರಿ, ಗ್ರಂಥವು ವಿಸ್ತಾರವಾಗುವುದೆಂಬ ಭಯದಿಂದ ನಾವಿಲ್ಲಿ ಅವು ತಗೊಂಡಿಲ್ಲ. ಅದರಂತೆ ಅವು ವೇದಾಂತದಲ್ಲಿ ಅತ್ಯಂತ ಉಪಯೋಗಗಳಲ್ಲವಾದ್ದರಿಂದ ವೇದಾಂತಕ್ಕವು ಅತ್ಯಂತ ಉಪಯೋಗ ಇಲ್ಲವು. ಅವುಗಳ ಲಕ್ಷಣವನ್ನು ಇಲ್ಲೇ ಬರೆದಿರುವುದಿಲ್ಲ. ಅವುಗಳಲ್ಲಿಯೂ ಕೂಡ 1ನೇದ್ದು ಸಿಂಹ, 2ನೇದ್ದು ಪದ್ಮ, 3ನೇದ್ದು ಭದ್ರ, 2ನೇದ್ದು ಭದ್ರ, 3ನೇದ್ದು ಪದ್ಮ ಹಾಗೂ 4ನೇದ್ದು ಸಿದ್ಧ. ಈ 4 ಆಸನಗಳನ್ನು ಪ್ರಧಾನವಿರುತ್ತವೆ. ಈ 4ರಲ್ಲಿಯೂ ಕೂಡ ಸಿದ್ಧಾಸನವು ಅತ್ಯಂತ ಪ್ರಧಾನವಿರುತ್ತದೆ. ಸಿದ್ಧಾಸನ ಹೆಂಗದಪ್ಪ ಅಂದ್ರೆ ಅತ್ಯಂತ ಪ್ರಧಾನವಿರುತ್ತದೆ. ಅದರ ಲಕ್ಷಣವು ಈ ಪ್ರಕಾರವಿರುತ್ತದೆ. ಅದು ಹೆಂಗಿರ್ತದೆ ಅನ್ನೋದು ಮತ್ತೆ ನಾಳಿನ ದಿವಸ ನೋಡೋಣ್ರಿ. ಇಲ್ಲೇ ಪರ್ಯಂತರ ಸದ್ಗುರುಗಳ ಕೃಪಾಶೀರ್ವಾದದಿಂದ ನಡೆದು ಬಂದ ವಿಷಯ ಈ ವಾಗ್ರೂಪ ಸೇವೆ ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ ಹೇಳೋಣ್ರಿ. ಎಲ್ಲ ಮಹಾತ್ಮರ ಮಾತೆಯರ ಪಾದಕ್ಕೆ ನಮಸ್ಕಾರ. ಮಂಗಲ ಹೇಳ್ರಿ ಅಮ್ಮ.